ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ದಿಲ್ಲಿ ಉಗ್ರ ದಾಳಿ ದೇಶದಲ್ಲಿ ಆಕ್ರೋಶದ ಕಿಚ್ಚನ್ನ ಹೊತ್ತಿಸಿರೋ ಹೊತ್ತಲ್ಲಿ ಭಾರತದ ಸೇನೆ ಇದೇ ಮೊದಲ ಬಾರಿಗೆ ಅಂದ್ರೆ ದಿಲ್ಲಿ ದಾಳಿಯ ನಂತರ ಫಸ್ಟ್ ಟೈಮ್ ಪಾಕಿಸ್ತಾನಕ್ಕೆ ದೊಡ್ಡ ವಾರ್ನಿಂಗ್ ಕೊಟ್ಟಿದೆ. ನಾವು ಪೂರ್ಣ ಪ್ರಮಾಣದ ಯುದ್ಧಕ್ಕೆ ತಯಾರಾಗಿರಬೇಕು ಅಂತ ಹೇಳಿದೆ. ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಈ ಬಗ್ಗೆ ಮಾತನಾಡಿದ್ದು, ಪಾಕಿಸ್ತಾನ ಇನ್ನೂ ಕೂಡ ಉಗ್ರಗಾಮಿಗಳಿಗೆ ಸಪೋರ್ಟ್ ಕೊಡೋದನ್ನ ಮುಂದುವರೆಸಿದೆ. ಆಪರೇಷನ್ ಸಿಂಧೂರ್ 1.0 ಜಸ್ಟ್ ಟ್ರೇಲರ್ ಅಷ್ಟೇ. ಯಾರೆಲ್ಲ ಭಾರತದ ಪ್ರಗತಿಗೆ ಅಡ್ಡ ಹಾಕ್ತಾರೆ, ನಮಗೆ ತಡೆಯ ನೋಡೋಕೆ ಬರ್ತಾರೆ, ಅವ್ರನ್ನ ಸುಮ್ಮನೆ ಬಿಡಲ್ಲ. ನಾವು ಬಲವಾದ ಪ್ರತಿಕ್ರಿಯೆ ಕೊಡ್ತೀವಿ. ದಾಳಿಗೆ ಸರಿಯಾದ ಉತ್ತರ ಹೇಗೆ ಕೊಡಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಕೆಲ ಇಂಪಾರ್ಟೆಂಟ್ ಲೈನ್ಗಳನ್ನು ಹೇಳಿದ್ದಾರೆ. ಗಮನ ಕೊಟ್ಟು ಕೇಳಿ ಸ್ನೇಹಿತರೆ. ಇದನ್ನ ಕೆಲವೊಮ್ಮೆ ದಾಳಿ ಮಾಡಿದವರ ಹೆಸರು ಹೊರಗೆ ಬೀಳಲ್ಲ, ಆದರೆ ಅದಕ್ಕೆಲ್ಲ ಹೇಗೆ ರೆಸ್ಪಾಂಡ್ ಮಾಡಬೇಕು ಅಂತ ನಮಗೆ ಗೊತ್ತಿದೆ. ಕೆಲವೊಂದ್ಸಲ ದಾಳಿ ಮಾಡಿದವರ ಹೆಸರು ಹೊರಗೆ ಬೀಳಲ್ಲ, ಆದರೆ ಅವ್ರಿಗೆ ಹೇಗೆ ರೆಸ್ಪಾಂಡ್ ಮಾಡಬೇಕು ಅಂತ ನಮಗೆ ಗೊತ್ತಿದೆ ಅಂದಿದ್ದಾರೆ. ಈಗ ದಿಲ್ಲಿ ಉಗ್ರ ದಾಳಿ ಸಿಕ್ಕಿದವರೆಲ್ಲರೂ ಕೂಡ ಭಾರತೀಯರೇ. ನಾವು ಅವ್ರ ಹೆಸರು ತಗೊಂಡ್ರೆ ಭಾರತದ ಯಾವಾಗಲೂ ಇದೇ ಆಯಿತು, ಫಸ್ಟ್ ಅವ್ರ ಮನೆ ಹೆಸರು ಇಟ್ಕೊಳಕ್ಕೆ ಬರಲ್ಲ, ನಮ್ಮ ಮೇಲೆ ಹೇಳ್ತಾರೆ ಅಂತ ಅವ್ರು ಹೇಳ್ತಾರೆ. ಸೊ ಇಲ್ಲಿ ಟ್ರಿಕಿಯಾಗಿ ಆನ್ಸರ್ ಮಾಡಿದ್ದಾರೆ ಇವರು. ಕೆಲವೊಂದ್ಸಲ ನಿಮ್ಮ ಹೆಸರು ಹೊರಗೆ ಬರಲ್ಲ, ಆದರೆ ರೆಸ್ಪಾಂಡ್ ಹೆಂಗೆ ಮಾಡಬೇಕಂತ ನಮಗೆ ಗೊತ್ತು ಅಂಥ ಟ್ಯಾಕ್ಟಿಕ್ಗೂ ಅಂತ ನಮ್ಮ ಸೇನಾ ಮುಖ್ಯಸ್ಥರು ಹೇಳಿದ್ದಾರೆ. ನಾವು ಉಗ್ರರು ಮತ್ತು ಅವರ ಬೆಂಬಲಿಗರನ್ನ ಸಮಾನವಾಗಿ ನೋಡ್ತೀವಿ. ಯಾವುದೇ ಬ್ಲ್ಯಾಕ್ ಮೇಲ್ಗೆ ಹೆದರಲ್ಲ. ಅಂದರೆ ನಿಮ್ಮ ಅಣ್ವಸ್ತ್ರ ಜಳಪಿಸಿದ್ರೆ ಹೆದರಲ್ಲ. ಆಪರೇಷನ್ ಸಿಂಧೂರ್ 1.0 ಒಂದು ಟ್ರೇಲರ್ ಮಾತ್ರ. ಇನ್ನು ಮುಂದೆ ನಾವು ದೀರ್ಘಕಾಲದ ಯುದ್ಧಕ್ಕೆ ರೆಡಿ ಆಗಬೇಕು ಅಂತ ಹೇಳಿದ್ದಾರೆ. ಅಲ್ಲದೆ ಭಾರತದ ಸೇನೆಯ ತಾಕತ್ತನ್ನ ಕೂಡ ಹೇಳಿದ್ದಾರೆ. ಒಂದು ದೇಶದಲ್ಲಿ ಸ್ಟ್ರಾಂಗ್ ಆರ್ಮಿ ಇದ್ದು ಅದನ್ನಲ್ಲಿನ ಸರ್ಕಾರ ಯೂಸ್ ಮಾಡೋಕೆ ನೋಡಿದ್ರೆ ಶತ್ರುಗಳು ನಮ್ಮ ವಿರುದ್ಧ ಯೋಚನೆ ಮಾಡೋಕ್ಕೂ ಭಯ ಪಡ್ತಾರೆ. ಅಂತ ಸೇನೆ ಅಗ್ರೆಸಿವ್ ಆಗಿ ನಡೆದುಕೊಳ್ಳೋಕೆ ಶುರು ಮಾಡಿದ್ರೆ ಶತ್ರುಗಳು 2 ಸಲ ಯೋಚನೆ ಮಾಡ್ತಾರೆ. ದಾಳಿಗೆ ಪ್ರತಿಕ್ರಿಯೆ ನೀಡೋ ಸಾಮರ್ಥ್ಯ ನಮಗಿದೆ. ಅಗತ್ಯವಿದ್ದರೆ ಪಾಕಿಸ್ತಾನಕ್ಕೆ ಹೇಗೆ ಪಾಠ ಕಲಿಸಬೇಕು ಅನ್ನೋದು ನಮಗೆ ಗೊತ್ತಿದೆ. ಅಕ್ಕಪಕ್ಕದವರೊಂದಿಗೆ ಹೇಗಿರಬೇಕು ಅಂತ ನಾವು ಅವರಿಗೆ ಹೇಳ್ಕೊಡ್ತೀವಿ. ನಾವು ಅವರಿಗೆ ಕ್ಲಾಸ್ ತಗೊಳ್ತೀವಿ, ಅವರಿಗೆ ನಾವು ಟೀಚ್ ಮಾಡ್ತೀವಿ ಅಕ್ಕಪಕ್ಕದವರೊಂದಿಗೆ ಯಾವ ರೀತಿ ಬಾಳಬೇಕು ಅಂಥೇಳಿ ಅನ್ನೋ ಕಠಿಣ ಶಬ್ದಗಳನ್ನು ಬಳಸಿ ಮುನೀರನ ಕಪಾಳ ಹೊಡಿಬೇಕು, ಆ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಮ್ಮ ಸೇನಾ ಮುಖ್ಯಸ್ಥರು. ಆದರೆ ಪಾಕಿಸ್ತಾನ ಸುಮ್ಮನೆ ಇರುತ್ತಾ? ಇಲ್ಲ. ನಮ್ಮ ಸೇನೆ ವಾರ್ನಿಂಗ್ ಕೊಡೋಕ್ಕೂ ಮುಂಚೆನೇ ಅವ್ರ ಕಡೆಯಿಂದ ಒಂದು ಬೆದರಿಕೆ ಬಂದಿತ್ತು. ಪಾಕಿಸ್ತಾನದ ರಕ್ಷಣಾ ಪಡೆಗಳ ಮುಖ್ಯಸ್ಥ ಸೋ ಕಾಲ್ಡ್ ಫೀಲ್ಡ್ ಮಾರ್ಷಲ್ ಮುನೀರ ಯುದ್ಧದ ಮಾತುಗಳನ್ನಾಡಿದ್ದಾನೆ. ಪುನಃ ನಮ್ಮ ಮೇಲೆ ದಾಳಿ ಮಾಡಿದ್ರೆ ನೀವು ದೊಡ್ಡ ಪ್ರತಿಕಾರ ಹೇಳ್ತೀವಿ ಅಂತ ಹೇಳಿದ್ದಾನೆ. ಪಾಕ್ನಲ್ಲಿ ಜೋರ್ಡಾನ್ ಕಿಂಗ್ ಜೊತೆಗೆ ಊಟ ಮಾಡುವಾಗಲೇ ಮುನೀರ್ ಈ ರೀತಿ ಚೀರಾಡಿದ್ದಾನೆ. ಅಲ್ಲದೆ ಕಳೆದ ಮೇನಲ್ಲಿ ನಾವು ನಮ್ಮ ಶತ್ರುಗಳನ್ನ ಧೂಳಿಪಟ ಮಾಡಿದ್ವಿ. ಹಾಗಂತನೆಲ್ಲ ನಾನು ಮಾಡಿಲ್ಲ, ನಮ್ಮ ದೇವರು ಮಾಡಿದ್ದು. ಅದು ನಮ್ಮ ದೇವರ ಆಶೀರ್ವಾದ. ಭಾರತದ ಜೊತೆಗಿನ ಯುದ್ಧದ ವೇಳೆ ನಾವು ಹೆಮ್ಮೆಯಿಂದ ತಲೆ ಎತ್ತಿ ನಡೆಯೋ ಹಾಗೆ ದೇವರು ಮಾಡಿದ್ರು. ನಾವು ದೇವರ ಮೇಲೆ ನಂಬಿಕೆ ಇಟ್ಟರೆ ಸಾಕು, ನಾವು ಶತ್ರುಗಳ ಮೇಲೆ ಏನೇ ಎಸೆದ್ರು ಅದು ಮಿಸೈಲ್ ಆಗಿ ಬದಲಾಗ್ಬಿಡುತ್ತೆ, ಹೋಗಿ ಶತ್ರುವನ್ನ ನಾಶ ಮಾಡುತ್ತೆ. ಏನೆಸೆದ್ರು ಕೂಡ ಆಗುತ್ತಂತೆ. ಪಾಕಿಸ್ತಾನದ್ದು ದೇವರ ಸೇನೆ, ನಮ್ಮ ಸೈನಿಕರು ದೇವರ ಹೆಸರಲ್ಲಿ ಹೋರಾಡ್ತಾರೆ ಅಂತ ಹೇಳಿದ್ದಾನೆ. ಆ ಮೂಲಕ ತನ್ನನ್ನು ತಾನು ದೇವರ ಪ್ರತಿನಿಧಿ ಅಂತ ಹೇಳೋದೊಂದು ಬಾಕಿ ಇದೆ ಆತ. ಆ ಲೆವೆಲ್ಗೆ ಮಾತಾಡ್ಕೊಂಡ್ಬಿಟ್ಟಿದ್ದಾನೆ. ಒಬ್ಬ ಸೇನಾ ಮುಖ್ಯಸ್ಥ, ಒಬ್ಬ ಫೀಲ್ಡ್ ಮಾರ್ಷಲ್, ಇರೋ ಬರೋ ಮಾರ್ಕೆಟಲ್ಲಿರೋ ಬ್ಯಾಡ್ಜ್ ಎಲ್ಲ ತಂದು ಇಲ್ಲಿ ನೇತಾಕೊಂಡಿರೋ ವ್ಯಕ್ತಿ ಈ ರೀತಿ ಮಾತನಾಡಿದ್ದಾನೆ. ಒಬ್ಬ ಧಾರ್ಮಿಕ ವ್ಯಕ್ತಿ, ಧಾರ್ಮಿಕ ಟೀಚಿಂಗ್ ಎಲ್ಲ ಮಾಡೋರು ಮಾತಾಡ್ತಾರಲ್ಲ, ಆ ರೀತಿ ಮಾತಾಡಿದ್ದಾನೆ. ಇದೇ ವೇಳೆ ಮುನೀರ್ ಮತ್ತೆ ಶಾಂತಿಯ ಮಾತನ್ನ ಕೂಡ ಆಡಿದ್ದಾನೆ. ಪಾಕಿಸ್ತಾನ ಶಾಂತಿಗೆ ಕಮಿಟ್ ಆಗಿದೆ, ಆದರೆ ಮೇ ತಿಂಗಳಲ್ಲಿ ಭಾರತಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ವೋ ಅದೇ ರೀತಿ ಮುಂದಿನ ಯಾವುದೇ ಆಕ್ರಮಣಕ್ಕೂ ನಾವು ಪ್ರತಿಕಾರ ಹೇಳ್ತೀವಿ ಅಂತ ಹೇಳಿದ್ದಾನೆ. ಇಲ್ಲಿ ಯಾವಾಗಲೂ ಮುನೀರ್ ಈ ತರ ಮಾತಾಡಿದಾಗ ಒಂದು ಅನುಮಾನ ಕಾಡೋದೇನಂದ್ರೆ ನಮಗೆ, ಓಕೆ ದೇವರು ಸಪೋರ್ಟ್ ಮಾಡ್ತಾರಂತೆ, ಮೇನಲ್ಲೂ ಕೂಡ ದೇವರೇ ಸಪೋರ್ಟ್ ಮಾಡಿದಂತೆ ಭಾರತದ ವಿರುದ್ಧ ಯುದ್ಧ ಮಾಡಬೇಕಾದ್ರೆ ಪಾಕಿಸ್ತಾನಕ್ಕೆ, ಅದರಿಂದ ಅವರಿಗೆ ಯಶಸ್ಸು ಸಿಕ್ತಂತೆ. ಓಕೆ, ದೇವರು ಈ ರೀತಿ ಬಾರ್ಡರ್ನೆಲ್ಲ ಬೇರೆ ಬೇರೆ ಮಾಡಿಬಿಟ್ಟು ಬಾರ್ಡರ್ನ ಈ ಕಡೆ ಇರೋ ಮನುಷ್ಯರು ಒಂಥರ, ಆ ಕಡೆ ಇರೋ ಮನುಷ್ಯರು ಒಂಥರ, ಆ ಥರ ನೋಡ್ತಾರ? ಇದು ಫಸ್ಟ್ ಕ್ವಶನ್ ನಂದು. ನೆಕ್ಸ್ಟ್ ಕ್ವಶನ್, ಆ ಕಡೆ ಅಫ್ಘಾನಿಸ್ತಾನ ಸೈಡು, ಪಾಕಿಸ್ತಾನದ ವೆಸ್ಟರ್ನ್ ಬಾರ್ಡರ್ನಲ್ಲಿ ಮತ್ತು ನಾರ್ದರ್ನ್ ಬಾರ್ಡರ್ನಲ್ಲಿ ಅಫ್ಘಾನಿಸ್ತಾನದೊಂದಿಗೆ ಹೊಡೆದಾಟ ಆಗ್ತಿದೆಯಲ್ಲ ಡೈಲಿ, ಒಬ್ರನ್ನೊಬ್ರು ಮುಗಿಸ್ಕೊಂಡು ಕುಸ್ತಿ ಮಾಡ್ತಿದಾರಲ್ಲ, ಅವಾಗ ಓಕೆ ಒಂದು ಧರ್ಮದ ದೇವರು ಒಬ್ರಿಗೆ ಮಾತ್ರ ಸಪೋರ್ಟ್ ಮಾಡ್ತಾರೆ ಅಂತಂದ್ರೆ ಓಕೆ ಭಾರತಕ್ಕೆ ಮಾಡಲ್ಲ ಅಂತ ಮುನೀರ್ ಅನ್ಕೊಂಡಿರ್ಬೋದು. ಓಕೆ ಇರ್ಲಿ, ಸರಿ, ಮುನೀರ್ ಪ್ರಕಾರನೇ ಹೋಗೋಣ. ಅಲ್ಲಿ ಯಾರಿಗೆ ಸಪೋರ್ಟ್ ಮಾಡ್ತಾರೆ ದೇವರು? ಮುನೀರ್ ಕನ್ಫ್ಯೂಸ್ ಆಗಲ್ವ ಈ ರೀತಿ ಮಾತಾಡ್ಬೇಕಾದ್ರೆ? ಕೇಳೋರಿಗೆ ಕನ್ಫ್ಯೂಸ್ ಆಗುತ್ತೆ, ಮುನೀರಿಗೆ ಮಾತಾಡ್ಬೇಕಾದ್ರೆ ಕನ್ಫ್ಯೂಸ್ ಆಗಲ್ವಾ? ಅಫ್ಘಾನಿಸ್ತಾನ ಮತ್ತೆ ಪಾಕಿಸ್ತಾನ ಯುದ್ಧ ಮಾಡ್ತಿದಾರಲ್ಲ, ಬಾರ್ಡರ್ ಹೊಡೆದಾಡ್ತಿದಾರಲ್ಲ, ಮಿಸೈಲ್ ಮೇಲೆ ಮಿಸೈಲ್ ನುಗ್ಸ್ತಿದಾರಲ್ಲ ಅಫ್ಘಾನಿಸ್ತಾನಕ್ಕೆ ಪಾಕಿಸ್ತಾನದವರು. ಅವರು TTPಗಳು ದಿನ ಬೆಳಗಾದ್ರೆ ಒಳಗ್ ನುಗ್ಗಿ ಹರಿತಾ ಇದಾರಲ್ಲ ಪಾಕಿಸ್ತಾನದ ಬಟ್ಟೆಯನ್ನ. ಅವಾಗ ದೇವರು ಯುದ್ಧಕ್ಕೆ ಬರ್ತಾರೆ ಅಂತಾದ್ರೆ ಅವಾಗ ಯಾರ ಪರ ಫೈಟ್ ಮಾಡ್ತಾರೆ ದೇವರು? ಈ ಪ್ರಶ್ನೆ ಬಂದೇ ಬರುತ್ತಲ್ಲ. ಮುನೀರನಿಗೆ ಇಷ್ಟು ಕಾಮನ್ ಸೆನ್ಸ್ ಇಲ್ಲ. ಇದ್ದಿದ್ರೆ ಆತ ಈ ರೀತಿಲ್ಲ ಮಾತೇ ಆಡ್ತಾ ಇರಲಿಲ್ಲ. ಒಬ್ಬ ಸೇನಾ ಜನರಲ್ ಮಾತಾಡ್ತಾನೆ ಇಲ್ಲ ಆತ. ಇನ್ನು ದಿಲ್ಲಿ ದಾಳಿಯ ತನಿಖೆ ತೀವ್ರವಾಗಿದೆ. ಈಗ NIA ಟೀಮ್ ದೊಡ್ಡ ಬೇಟೆಯಾಡಿದೆ. ದಿಲ್ಲಿ ಸ್ಫೋಟ ನಡೆಸಿದ ಉಗ್ರ ಉಮರ್ ಮೊಹಮ್ಮದ್ನ ಆಪ್ತ ಸಹಾಯಕ
ಅಮೀರ್ ರಾಶಿದ್ ಅಲಿ ಅನ್ನೋದನ್ನ ಅರೆಸ್ಟ್ ಮಾಡಲಾಗಿದೆ. ಸ್ಫೋಟ ನಡೆಸೋಕೆ ಉಗ್ರನಿಗೆ ಸಹಾಯ ಮಾಡಿದ ಆರೋಪದ ಮೇಲೆ ಬಂಧಿಸಲಾಗಿದೆ. ಈತ ಜಮ್ಮು ಕಾಶ್ಮೀರದ ಪಾಂಪೋರ್ನ ನಿವಾಸಿ. ದಿಲ್ಲಿ ಸ್ಫೋಟದಲ್ಲಿ ಬಳಸಲಾಗಿರೋ ಹಂಡ್ರೆ i20 ಕಾರ್ನ ಅಂದ್ರೆ ಅದು ಈತನ ಹೆಸರಲ್ಲೇ ರಿಜಿಸ್ಟರ್ ಆಗಿತ್ತು. ಉಗ್ರ ಆ ಕಾರನ್ನ ಖರೀದಿಸೋಕೆ ಈ ಆಮೀರ್ ಜಮ್ಮು ಕಾಶ್ಮೀರದಿಂದ ದಿಲ್ಲಿಗೆ ಬಂದು ಎಲ್ಲ ರೀತಿಯ ಅರೇಂಜ್ಮೆಂಟ್ ಮಾಡಿಕೊಟ್ಟಿದ್ದ. ಈಗ ಈತನನ್ನ ದಿಲ್ಲಿಯಲ್ಲಿ ಬಂಧಿಸಲಾಗಿದೆ. ಜಮ್ಮು ಕಾಶ್ಮೀರದಲ್ಲಿರೋ ಆತನ ಮನೆಯಲ್ಲಿ ಶೋಧ ಕಾರ್ಯಾಚರಣೆ ನಡೆಸಲಾಗಿದೆ. ಆಮೀರ್ನ ಸಹೋದರ ಕೂಡ ಜಮ್ಮು ಕಾಶ್ಮೀರ ಪೊಲೀಸರ ಕಸ್ಟಡಿಯಲ್ಲಿದ್ದಾರೆ. ಇನ್ನು ಸ್ಫೋಟಕ್ಕೂ ಮುನ್ನ ಉಗ್ರ ಕಾರು ಓಡಿಸಿಕೊಂಡು ಯಾವೆಲ್ಲ ಪ್ರದೇಶಗಳನ್ನ ಕ್ರಾಸ್ ಮಾಡಿದ್ದ ಅನ್ನೋ ಬಗ್ಗೆನೂ ಮಾಹಿತಿ ಸಿಕ್ಕಿದೆ. ಕೆಂಪುಕೋಟೆಗೆ ಬರೋಕು ಮೊದಲು ಈ ಸ್ಫೋಟಕ ತುಂಬಿದ್ದ ಈತನ ಕಾರು ಇಂಡಿಯಾ ಗೇಟ್ ಮತ್ತು ಕರ್ತವ್ಯ ಪಥ್ ರೈಲ್ ಭವನ ಇಲ್ಲೆಲ್ಲ ಸಾಗಿರೋದು ಸಿಸಿಟಿವಿ ಫುಟೇಜ್ನಿಂದ ಗೊತ್ತಾಗಿದೆ. ಈತ ಯಾವುದೇ ಚೆಕ್ ಪಾಯಿಂಟ್ಸ್ನಲ್ಲೂ ಕೂಡ ಕಾರನ್ನು ನಿಲ್ಲಿಸಿರಲಿಲ್ಲ. ಇಂಥ ಸೂಕ್ಷ್ಮ ಪ್ರದೇಶಗಳ ಮೇಲೆ ಹಾದು ಹೋದ ನಂತರ ಕಾರು ಸಂಜೆ ಹೊತ್ತಿಗೆ ಕೆಂಪುಕೋಟೆ ಹತ್ತಿರ ಸ್ಫೋಟ ಆಗಿದೆ. ಒಟ್ಟು 1300 ಸಿಸಿಟಿವಿ ಕ್ಯಾಮೆರಾಗಳನ್ನು ಅಧಿಕಾರಿಗಳು ಸ್ಕ್ಯಾನ್ ಮಾಡಿದ ನಂತರ ಇದನ್ನೆಲ್ಲ ಪ್ಯಾಟರ್ನ್ ಅನ್ನು ಗಮನಿಸಿದ್ದಾರೆ. ಇನ್ನು ಪುಲ್ವಾಮಾ ದಾಳಿಯ ಮಾಸ್ಟರ್ ಮೈಂಡ್ ಜೈಷ್ ಉಗ್ರ ಸಂಘಟನೆಯ ಮುಖ್ಯಸ್ಥ ಮಸೂದ್ ಅಜರ್ನ ಸೋದರಳಿಯ ಮೊಹಮ್ಮದ್ ಉಮರ್ ಫಾರೂಕ್ನ ಪತ್ನಿ ಅಫಿರಾ ಬೇಬಿಯ ಡಿಜಿಟಲ್ ಐಡೆಂಟಿಟಿ ಫೋಟೋ ಈಗ ಆನ್ಲೈನ್ನಲ್ಲಿ ಹರಿದಾಡ್ತಿದೆ. ದಿಲ್ಲಿ ಸ್ಫೋಟದ ಉಗ್ರ ಉಮರ್ ಮೊಹಮ್ಮದ್ನ ಪತ್ನಿ ಅಂತ ಹಲವು ಮಾಧ್ಯಮಗಳು ತಪ್ಪಾಗಿ ವರದಿ ಮಾಡ್ತಿವೆ. ಸತ್ಯಾಂಶ ಏನು ಅಂದರೆ 36 ವರ್ಷದ ಉಮರ್ ಮೊಹಮ್ಮದ್ ಇನ್ನೂ ಮದುವೆನೇ ಆಗಿರಲಿಲ್ಲ. ಅದೇ ಅಫಿರಾ ಬೇಬಿಯ ಪತಿ ಉಗ್ರ ಮೊಹಮ್ಮದ್ ಉಮರ್ ಫಾರೂಕ್ 2021ರಲ್ಲಿ ಮೃತಪಟ್ಟಿದ್ದಾನೆ. ಇಬ್ಬರ ಹೆಸರಲ್ಲೂ ಉಮರ್ ಮೊಹಮ್ಮದ್ ಇರೋದ್ರಿಂದ ಕನ್ಫ್ಯೂಸ್ ಆಗಿ ಒಬ್ಬ ಉಗ್ರನ ಪತ್ನಿಯನ್ನ ಮತ್ತೊಬ್ಬ ಉಗ್ರನ ಪತ್ನಿ ಅಂತ ಹೇಳಿ ಸುದ್ದಿಯನ್ನ ಹರಡಿಬಿಟ್ಟಿದ್ದಾರೆ ಕೆಲವರು. ಅದ್ರ ಬಗ್ಗೆ ಕ್ಲಾರಿಟಿ ಕೊಡೋ ಪ್ರಯತ್ನ ನಾವೀಗ ನಿಮಗೆ ಮಾಡಿದ್ವಿ ಸ್ನೇಹಿತರೆ. ಈ ಮಧ್ಯೆ ಬಲೂಚ್ ಹೋರಾಟಗಾರ ಮೀರ್ ಯಾರ್ ಭಾರತಕ್ಕೆ ದೊಡ್ಡ ಆಗ್ರಹ ಮಾಡಿದ್ದಾರೆ. ಈ ಪಾಕಿಸ್ತಾನ ಯಾವತ್ತೂ ಮುನೀರ್ ಸ್ವಲ್ಪ ಕೇಳಿಸ್ಕೋಬೇಕು ಇದನ್ನ. ಪಾಕಿಸ್ತಾನದ ಒಳಗಿರೋ ಬಲೂಚಿಸ್ತಾನದ ಹೋರಾಟಗಾರ ಮೀರ್ ಯಾರ್ ಬಲೂಚ್ ಮಾಡಿರೋ ಆಗ್ರಹ ಏನು ಅಂದ್ರೆ, ಈ ಪಾಕಿಸ್ತಾನ ಯಾವತ್ತೂ ಭಯೋತ್ಪಾದನೆ ಬಿಡಲ್ಲ, ಹೀಗಾಗಿ ಇಸ್ರೇಲ್ ತನ್ನ ಶತ್ರುಗಳ ಮೇಲೆ ಹೇಗೆ ದಾಳಿ ಮಾಡುತ್ತೋ ಅದೇ ರೀತಿ ಭಾರತ ಪಾಕಿಸ್ತಾನ ಮೇಲೆ ದಾಳಿ ಮಾಡಬೇಕು ಅಂತ ಈ ಮೀರ್ ಯಾರ್ ಬಲೂಚಿ ಆಗ್ರಹ ಮಾಡಿದ್ದಾರೆ. ಅಲ್ಲದೆ ಭಾರತ ಏನಾದರೂ ಆ ರೀತಿ ದಾಳಿ ಮಾಡಿದ್ರೆ ಪಾಕಿಸ್ತಾನ 1 ತಿಂಗಳು ಕೂಡ ಉಳಿಯಕ್ಕಾಗಲ್ಲ. ದಿಲ್ಲಿ ಉಗ್ರ ದಾಳಿಗೆ ಭಾರತ ಅತ್ಯಂತ ಕಠಿಣ ಕ್ರಮ ತಗೋಬೇಕು, ಪಾಕಿಗೆ ಹೊಡಿಬೇಕು ಅಂತ ಹೇಳಿದ್ದಾರೆ. ಹಾಗೆ ಅಫ್ಘಾನಿಸ್ತಾನ ಮತ್ತು ಬಲೂಚಿಸ್ತಾನದಲ್ಲಿರೋ ಎಮರ್ಜೆನ್ಸಿ ಬೇಸ್ಗಳಿಗೆ ಭಾರತ ನೇರವಾಗಿ ಮಿಲಿಟರಿ ಬೆಂಬಲ ಕೊಡಬೇಕು. ಪಾಕಿಸ್ತಾನದ ಮೇಲೆ ದಾಳಿ ಮಾಡೋಕೆ ಅಫ್ಘಾನಿಸ್ತಾನದ ಬಾಗ್ರಾಮ್ ಸೇರಿದ ಹಾಗೆ 10 ಏರ್ಪೋರ್ಟ್ಗಳನ್ನು ಭಾರತ ಯೂಸ್ ಮಾಡೋಕೆ ಶುರು ಮಾಡಬೇಕು. ಪಾಕ್ ದಾಳಿಗಳನ್ನು ತಡೆಯೋಕೆ ಅಫ್ಘಾನಿಸ್ತಾನಕ್ಕೆ ಲಾಂಗ್ ರೇಂಜ್ ಮಿಸೈಲ್ಗಳನ್ನು ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಕೊಡಬೇಕು. ಒಂದು ವೇಳೆ ಅಫ್ಘಾನಿಸ್ತಾನ ಮತ್ತು ಬಲೂಚಿಸ್ತಾನ ಪಾಕ್ ದಾಳಿಗಳನ್ನು ತಡೆಯೋ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಹೊಂದಿದ್ರೆ ಮುನೀರ್ ಸೇನೆ ಖಂಡಿತವಾಗ್ಲೂ ಸೋಲತ್ತೆ ಅಂತ ಮೀರ್ ಯಾರ್ ಬಲೂಚ್ ಹೇಳಿದ್ದಾರೆ. ಹಾಗೆ ಶೀಘ್ರದಲ್ಲಿ ಬಲೂಚ್ ಪಡೆಗಳು ಸ್ವತಂತ್ರ ಆಗ್ತಾರೆ. ಖನಿಜ ಸಂಪನ್ಮೂಲಗಳನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ. ಇದರಿಂದ ಪಾಕಿಸ್ತಾನಕ್ಕೆ ಬಿಲಿಯನ್ ಡಾಲರ್ ಲಾಸ್ ಆಗುತ್ತೆ ಅನ್ನೋ ಹೇಳಿಕೆಯನ್ನ ಕೂಡ ಮೀರ್ ಯಾರ್ ಬಲೂಚ್ ಕೊಟ್ಟಿದ್ದಾರೆ. ಈ ನಡುವೆ ಬಲೂಚ್ ಹೋರಾಟಗಾರರು ಮತ್ತೆ ತಮ್ಮ ಫೇವರಿಟ್ ಜಫರ್ ಎಕ್ಸ್ಪ್ರೆಸ್ ಟ್ರೈನ್ ಅನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡಿದ್ದಾರೆ. ಆದರೆ ಪಾಕ್ ಸೇನೆಗೆ ಯಾವುದೇ ಲಾಸ್ ಆಗಿಲ್ಲ ಅಂತ ಮಾಧ್ಯಮಗಳು ಹೇಳಿಕೊಂಡಿವೆ. ಕ್ವೆಟಾದಿಂದ ಪೇಶಾವರ್ಗೆ ಹೋಗ್ತಾ ಇದ್ದ ರೈಲು ಬಲೂಚಿಸ್ತಾನದ ನಾಜಿರಾಬಾದ್ ಜಿಲ್ಲೆಯ ಶಹೀದ್ ಅಬ್ದುಲ್ ಅಜೀಜ್ ಬುಲ್ಲೋ ಏರಿಯಾದಲ್ಲಿ ದಾಳಿಗೊಳಗಾಗಿತ್ತು. ಬಲೂಚಿಗಳು ಈ ರೈಲ್ವೆ ಹಳಿಯಲ್ಲಿ ಸ್ಫೋಟಕ ಇಟ್ಟಿದ್ರು. ಆದರೆ ರೈಲು ಹೋದ ಸ್ವಲ್ಪ ಟೈಮ್ನಲ್ಲೇ ಸ್ಫೋಟ ಆಗಿದೆ, ಜಸ್ಟ್ ಮಿಸ್. ಹೀಗಾಗಿ ಯಾರಿಗೂ ಏನೂ ಆಗಿಲ್ಲ ಅಂತ ಪಾಕ್ ಪೊಲೀಸರು ಮತ್ತು ರೈಲ್ವೆ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಫ್ರೀ ಬಲೂಚಿಸ್ತಾನ ಹೋರಾಟಗಾರರನ್ನ ಪಾಕ್ ಒಳಗೊಳಗೆ ಮಟ್ಟ ಹಾಕೋ ಪ್ರಯತ್ನವನ್ನ ಪಡ್ತಾ ಇದೆ. ಬಲೂಚಿಸ್ತಾನದ ಕೆಚ್ ಮತ್ತು ಪಂಜ್ಗುರ್ ಅನ್ನೋ ಜಿಲ್ಲೆಗಳಿಂದ ಪಾಕಿಸ್ತಾನದ ಭದ್ರತಾ ಪಡೆಗಳು ಇತ್ತೀಚೆಗಷ್ಟೇ 4 ಅರೆಸ್ಟ್ ಮಾಡಿದ್ರು. ಆದ್ರೀಗ ಇವರೆಲ್ಲ ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿದ್ದಾರೆ ಅಂತ ಬಲೂಚಿಸ್ತಾನ ಪೋಸ್ಟ್ ರಿಪೋರ್ಟ್ ಮಾಡಿದೆ. 4 ವಶಕ್ಕೆ ಪಡೆದು ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡು ಹೋದ್ರು. ನಂತರ ನಮ್ಮ ಕಾಂಟ್ಯಾಕ್ಟ್ಗವರು ಸಿಗ್ಲೇ ಇಲ್ಲ, ಮಾಯ ಮಾಡಿದ್ದಾರೆ, ಅವ್ರನ್ನ ನಾಪತ್ತೆ ಮಾಡಿದ್ದಾರೆ ಅಂತ ಫ್ಯಾಮಿಲಿಯವರು ಆರೋಪಿಸಿದ್ದಾರೆ. ಇನ್ನೊಂದು ಕಡೆ ಕಳೆದ ಮೇನಲ್ಲಿ ಭಾರತದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಗೆ ಈ ಕಾರ್ಯಾಚರಣೆಯ ಪೆಟ್ಟಿಗೆ ಪಾಕಿಸ್ತಾನದ ನೂರ್ ಖಾನ್ ಏರ್ ಬೇಸ್ ಪುಡಿಯಾಗಿತ್ತು ಸುಮಾರು ಕಡೆ. ಇದೀಗ ಅದೇ ಜಾಗದಲ್ಲಿ ಏರ್ ಬೇಸ್ ನ ಪುನರ್ ನಿರ್ಮಾಣ ಮಾಡಿರೋದು ಸ್ಯಾಟಲೈಟ್ ಇಮೇಜಸ್ ಇಂದ ಗೊತ್ತಾಗಿದೆ. ರಿಪೇರಿ ಕೆಲಸ ಆಗಿದೆ ಇವಾಗ. ಈ ಕುರಿತು ಡೆಮಿಯನ್ ಸೈಮನ್ ಜಿಯೋ ಅನ್ನೋ ಇಂಟೆಲಿಜೆನ್ಸ್ ರಿಸರ್ಚರ್ ಮಾಹಿತಿ ಶೇರ್ ಮಾಡಿದ್ದಾರೆ. ಆ ಸ್ಯಾಟಲೈಟ್ ಇಮೇಜಸ್ ನಲ್ಲಿ ಹಿಂದೆ ಉಡಾಯಿಸಲಾಗಿದ್ದ ಜಾಗದಲ್ಲೇ ಮತ್ತೆ ಹೊಸ ಕಟ್ಟಡ ತಲೆ ಎತ್ತಿ ನಿಂತಿರುವುದು ಕಂಡು ಬಂದಿದೆ. ಅಂದಹಾಗೆ ಈ ನೂರ್ ಖಾನ್ ಏರ್ ಬೇಸ್ ಇಸ್ಲಾಮಾಬಾದ್ನಿಂದ 25 ಕಿಲೋಮೀಟರ್ಗಿಂತಲೂ ಕಡಿಮೆ ದೂರದಲ್ಲಿದೆ. ಇದು ಪಾಕ್ನ ಅತ್ಯಂತ ಸೂಕ್ಷ್ಮ ಮಿಲಿಟರಿ ಇನ್ಸ್ಟಾಲೇಷನ್ಗಳಲ್ಲಿ ಒಂದಾಗಿದೆ. ಇನ್ನು ಭಾರತ ಅಮೆರಿಕ ನಡುವೆ ಇದೇ ಮೊದಲ ಬಾರಿಗೆ LPG ಕುರಿತು ಮಹತ್ವದ ಒಪ್ಪಂದ ಆಗಿದೆ. ಅಮೆರಿಕದಿಂದ ಲಾಂಗ್ ಟರ್ಮ್ LPG ತರಿಸಿಕೊಳ್ಳುವ ಒಪ್ಪಂದಕ್ಕೆ ಭಾರತ ಸೈನ್ ಹಾಕಿದೆ. ವಿಚಾರವನ್ನ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಖಾತೆ ಸಚಿವ ಹರ್ದೀಪ್ ಸಿಂಗ್ ಪುರಿ ಘೋಷಿಸಿದ್ದಾರೆ. ಇದೊಂದು ಮೊದಲ ಐತಿಹಾಸಿಕ ಒಪ್ಪಂದ. ವಿಶ್ವದಲ್ಲಿ ಅತಿ ವೇಗವಾಗಿ ಬೆಳೀತಾ ಇರುವ ಅಮೆರಿಕದ LPG ಮಾರ್ಕೆಟ್ನಿಂದ ನಾವು ಒಪ್ಪಂದ ಮಾಡ್ಕೊಂಡಿದ್ದೀವಿ ಅವ್ರ ಜೊತೆಗೆ. ಅದರ ಮೂಲಕ ಭಾರತದಲ್ಲಿ ಜನರಿಗೆ ಸುರಕ್ಷಿತವಾಗಿ ಮತ್ತು ಕೈಗೆಟುಕುವ ಬೆಲೆಯಲ್ಲಿ LPG ಪೂರೈಸುವ ಪ್ರಯತ್ನ ಮಾಡ್ತೀವಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಈ ಡೀಲ್ ಪ್ರಕಾರ ಭಾರತ ಸರ್ಕಾರಿ ಸ್ವಾಮ್ಯದ ಆಯಿಲ್ ಕಂಪನಿಗಳ ಮೂಲಕ, ಇಂಡಿಯನ್ ಆಯಿಲ್, ಭಾರತ್ ಪೆಟ್ರೋಲಿಯಂ ಎಟ್ಸೆಟ್ರಾ, ಈ ಕಂಪನಿಗಳ ಮೂಲಕ ಅಮೆರಿಕದ ಕರಾವಳಿಯಿಂದ
ಮುಂದಿನ ವರ್ಷ 2.2 ಮಿಲಿಯನ್ ಟನ್ LPGಯನ್ನು ಖರೀದಿ ಮಾಡ್ತಾರೆ. 2.2 ಮಿಲಿಯನ್ ಟನ್ ಅಂದರೆ ಭಾರತ ಪ್ರತಿ ವರ್ಷ ಆಮದು ಮಾಡಿಕೊಳ್ಳೋದ್ರಲ್ಲಿ 10% LPG ಈಗ ಅಮೆರಿಕ ಕೊಟ್ಟಂತಾಗುತ್ತೆ. ಅಂದಹಾಗೆ ಇದಕ್ಕೂ ಮುನ್ನ ಭಾರತ ಸೌದಿ ಅರೇಬಿಯಾ, UAE, ಕುವೈತ್, ಕತರ್ನಂತಹ ಮಿಡಲ್ ಈಸ್ಟರ್ನ್ ಕಂಟ್ರೀಸ್ ಇಂದ ಹೆಚ್ಚಿನ LPGಯನ್ನು ಪರ್ಚೇಸ್ ಮಾಡ್ತಿತ್ತು. ಆದ್ರೆ ಈಗ ಭಾರತ ಈ ವಿಚಾರದಲ್ಲಿ ಅಮೆರಿಕ ಕಡೆನೂ ಮುಖ ಮಾಡಿದೆ. ಹೀಗಾಗಿ ಭಾರತಕ್ಕೆ ಈ ನಡೆ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಮುಂಚೆ ಮಿಡಲ್ ಈಸ್ಟ್ನಲ್ಲಿ ಏನಾದರೂ ಉದ್ವಿಗ್ನತೆ ಆದರೆ ಭಾರತಕ್ಕೆ LPG ಪೂರೈಕೆಗೆ ಅಡಚಣೆ ಉಂಟಾಗ್ತಿತ್ತು. ಆದ್ರೆ ಈಗ ಅಮೆರಿಕದಲ್ಲಿ ಶೇಲ್ ಗ್ಯಾಸ್ ಉತ್ಪಾದನೆಯಿಂದಾಗಿ LPG ಉತ್ಪಾದನೆ ಜಾಸ್ತಿ ಆಗಿದೆ. ಇಲ್ಲಿ ಯಾವುದೇ ಉದ್ವಿಗ್ನತೆಯ ತಾಪತ್ರಯ ಜಾಸ್ತಿ ಇರಲ್ಲ. ಯಾಕಂದ್ರೆ ಅಮೆರಿಕ ಎಲ್ಲರನ್ನೂ ಹೆದರಿಸಿಟ್ಕೊಂಡಿದೆಯಲ್ಲ, ಅವ್ರಿಗೆ ಯಾರು ಉದ್ವಿಗ್ನತೆ ಮಾಡಕ್ ಹೋಗೋರು. ಹೀಗಾಗಿ ಸಪ್ಲೈ ಚೈನ್ ಡೈವರ್ಸಿಫಿಕೇಶನ್ ಮಾಡ್ದಂಗೂ ಆಗುತ್ತೆ. ಜೊತೆಗೆ ಟ್ರಂಪ್ ಹತ್ರ ಏನ್ರಿ ನೀವು ಏನು ಖರೀದಿ ಮಾಡೋದಲ್ರಿ ನಮ್ಮ ಹತ್ರ ಅಂತ ಅಳಿಸಿದ್ರ ಟ್ರಂಪ್, ಅವರಿಗೆ ಬಿಸ್ನೆಸ್ ಕೊಟ್ಟಂತನೂ ಆಗುತ್ತೆ. ಈಗ ಆಲ್ರೆಡಿ ಭಾರತದಲ್ಲಿ PM ಉಜ್ವಲಾ ಯೋಜನೆ ಅಡಿಯಲ್ಲಿ ಕಮ್ಮಿ ಬೆಲೆಗೆ ಸಿಲಿಂಡರ್, ಹಾಗೆ ಭಾರತದಲ್ಲಿ ಗೃಹ ಬಳಕೆಗೆ ಹೋಟೆಲ್ಗಳಲ್ಲೆಲ್ಲ ಸಿಲಿಂಡರ್ ಹೆಚ್ಚು ಬಳಕೆಯಾಗ್ತಿದೆ. ಸೊ ನಮಗೂ ಯೂಸ್ ಇದೆ, ಟ್ರಂಪ್ಗೂ ಕೂಡ ಸ್ವಲ್ಪ ಈಗೋ ಸ್ಯಾಟಿಸ್ಫೈ ಮಾಡ್ದಂಗೆ ಆಗುತ್ತೆ ಇದರಿಂದ. ಆ ರೀತಿ ವಿಶ್ಲೇಷಣೆ ನಡೀತಾ ಇದೆ. ಇನ್ನೊಂದ್ ಕಡೆ ರಷ್ಯಾ ತೈಲ ತರಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಅಮೆರಿಕ ಭಾರತವನ್ನ ಟಾರ್ಗೆಟ್ ಮಾಡೋದು ಮಾತ್ರ ನಿಲ್ಸಿಲ್ಲ. ರಷ್ಯಾ ಜೊತೆ ಬಿಸ್ನೆಸ್ ಮಾಡೋ ರಾಷ್ಟ್ರಗಳ ಮೇಲೆ ಹತ್ತತ್ರ 500% ಟ್ಯಾರಿಫ್ ಏರೋಕೆ ಇದೀಗ ಅಲ್ಲಿನ ರಿಪಬ್ಲಿಕನ್ ಸಂಸದರು ಹೊಸ ಬಿಲ್ ತಯಾರಿಸ್ತಿದ್ದಾರೆ ಅಂತ ಅಧ್ಯಕ್ಷ ಟ್ರಂಪೇ ಹೇಳಿದ್ದಾರೆ. ಜೊತೆಗೆ ಆ ಬಿಲ್ಗೆ ತಾವು ಸಪೋರ್ಟ್ ಮಾಡ್ತೀನಿ ಅಂತ ಕೂಡ ಟ್ರಂಪ್ ಹೇಳಿದ್ದಾರೆ. ಇದೇನಾದ್ರೂ ನಿಜ ಆದ್ರೆ ರಷ್ಯಾದಿಂದ ದೊಡ್ಡ ಪ್ರಮಾಣದಲ್ಲಿ ತೈಲ ತರಿಸ್ಕೊಳ್ಳೋ ಚೀನಾ ಮತ್ತು ಭಾರತಕ್ಕೆ ಹೊಡೆತ ಬೀಳುತ್ತೆ. ಭಾರತದ ಜೊತೆಗೆ ವ್ಯಾಪಾರ ಮಾತುಕತೆ ಆಲ್ಮೋಸ್ಟ್ ಫೈನಲ್ ಆಗಿದೆ ಅಂತ ಟ್ರಂಪೇ ಪಾಸಿಟಿವ್ ಹಿಂಟ್ಸ್ ಕೊಟ್ಟಿದ್ರು. ಆದ್ರೆ ಈಗ ಈ ರೀತಿ ಹೇಳ್ತಾ ಇದ್ದಾರೆ. ಇನ್ನು ದಕ್ಷಿಣ ಲೆಬನಾನ್ ನಲ್ಲಿ ಮತ್ತೆ ದಾಳಿಯಾಗಿದೆ, ಪರಿಣಾಮ ಒಬ್ಬರು ಮೃತಪಟ್ಟಿದ್ದಾರೆ. ಇಸ್ರೇಲ್ ಈಗ ಆಲ್ರೆಡಿ ಈ ಭಾಗದಲ್ಲಿ ಹಿಜ್ಬುಲ್ಲಾ ಉಗ್ರರನ್ನ ಗುರಿಯಾಗಿಸಿ ದಾಳಿ ನಡೆಸ್ತಾ ಇದೆ. ಹೀಗಾಗಿ ಇಸ್ರೇಲ್ ಗಡಿಯಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿರೋ ಮನ್ಸೌರಿ ಪಟ್ಟಣದಲ್ಲಿ ಕಾರ್ಗೆ ಡಿಕ್ಕಿ ಹೊಡೆಸಿ ಇಸ್ರೇಲ್ ಈ ಕೃತ್ಯ ಮಾಡಿರಬಹುದು ಅಂತ ಲೆಬನಾನ್ ಆರೋಗ್ಯ ಇಲಾಖೆ ಆರೋಪ ಮಾಡಿದೆ. ಇಸ್ರೇಲ್ದೇ ಕೆಲಸ ಇರಬಹುದು ಅಂತ ಇದು. ಆದರೆ ಇಸ್ರೇಲ್ ಇದುವರೆಗೂ ಯಾವುದೇ ಕಾಮೆಂಟ್ ಮಾಡಿಲ್ಲ. ಇದೇ ದಕ್ಷಿಣ ಲೆಬನಾನ್ನಲ್ಲೇ ನಮ್ಮ ಶಾಂತಿ ಪಾಲನಾ ಪಡೆ ಮೇಲೆ ಇಸ್ರೇಲ್ ಸೇನೆ ಗುಂಡು ಹಾರಿಸಿದೆ ಅಂತ ಖುದ್ದು ವಿಶ್ವಸಂಸ್ಥೆ ಆರೋಪ ಮಾಡಿತ್ತು. ಈ ಘಟನೆಗೆ ಇಸ್ರೇಲ್ ಈಗ ಪ್ರತಿಕ್ರಿಯೆ ಕೊಟ್ಟಿದೆ. ನಾವು ಉದ್ದೇಶಪೂರ್ವಕವಾಗಿ ಶಾಂತಿ ಪಾಲನಾ ಪಡೆ ಮೇಲೆ ಗುಂಡು ಹಾರಿಸಿಲ್ಲ, ಬ್ಯಾಡ್ ವೆದರ್ ಇತ್ರಿ, ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ, ಶಂಕಿತ ಉಗ್ರರಿರಬೇಕು ಅಂತ ಅನ್ಕೊಂಡು ಗುಂಡು ಹಾರಿಸ್ಬಿಟ್ವಿ ಅಂತ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಇಸ್ರೇಲ್ನವರು. ಬ್ಯಾಡ್ ವೆದರ್ ಅಂತೆ, ಕಾಣಿಸ್ಲಿಲ್ಲಂತೆ, ಅದಕ್ಕೆ ಗುಂಡು ಹಾರಿಸ್ಬಿಟ್ರಂತೆ ವಿಶ್ವಸಂಸ್ಥೆ ಪಡೆ ಮೇಲೆ. ಇಸ್ರೇಲ್ ಕೊಟ್ಟಿರೋ ಕಾರಣ ಇದು. ಇರೋ ಸ್ನೇಹಿತರೆ, ಸಾಲು ಸಾಲು ಪಬ್ಲಿಷ್ ಆಗ್ತಿರೋ ಪ್ರತ್ಯೇಕ ಮೆಂಬರ್ ಓನ್ಲಿ ಕಾಂಟೆಂಟ್ ಅನ್ನ ನೀವು ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ಕೂಡ ಮಸ್ಮಗ ಪ್ರೀಮಿಯಂ ಮೆಂಬರ್ ಆಗಬಹುದು. ಹಾಗೆ ಸ್ನೇಹಿತರೆ, ನಿಮಗೂ ಕೂಡ ಸ್ವಂತ ಕೃಷಿ ಭೂಮಿಯ ಆಸಕ್ತಿ ಇತ್ತು ಅಂದ್ರೆ ನೋಡಿ, ಇಲ್ಲಿ ಡೀಟೇಲ್ ಇದೆ, ಸ್ಕ್ರೀನ್ ಶಾಟ್ ತಗೋಬಹುದು. ವಿಡಿಯೋ ಕೆಳಗಿರೋ ಲಿಂಕ್ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಪಡಿಬಹುದು. ಇನ್ನೊಂದು ಕಡೆ ಇರಾನ್ಗೆ ತನ್ನ ರಕ್ಷಣಾ ವ್ಯವಸ್ಥೆಯ ಸೂಕ್ಷ್ಮ ಮಾಹಿತಿ ಕೊಟ್ಟ ಆರೋಪದ ಮೇಲೆ ಇಸ್ರೇಲ್ ತನ್ನ 2 ಪ್ರಜೆಗಳನ್ನು ಬಂಧಿಸಿದೆ. ಇವರು ಇರಾನಿನ ಇಂಟೆಲಿಜೆನ್ಸ್ ಏಜೆನ್ಸಿಗಳಿಗೆ ಇಸ್ರೇಲ್ನ ಏರ್ ಡಿಫೆನ್ಸ್ ಹಾಗೂ ಕೆಲ ರಕ್ಷಣಾ ಪಡೆಯ ತಾಣಗಳ ಫೋಟೋ ಹಾಗೂ ಲೊಕೇಶನ್ ಕೊಟ್ಟಿದ್ದಾರೆ. ಇನ್ನು ಶಿಮನ್ ಅಜರ್ಜರ್ ಅನ್ನೋ ವ್ಯಕ್ತಿ ರಕ್ಷಣಾ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದ. ತನ್ನ ಗರ್ಲ್ ಫ್ರೆಂಡ್ ಮೂಲಕ ಈ ಮಾಹಿತಿ ಪಡೆದು ಇರಾನ್ಗೆ ಕಳಿಸಿದಾನೆ ಅನ್ನೋದು ಗೊತ್ತಾಗಿದೆ. ಈಗ ಇಸ್ರೇಲ್ ಪೊಲೀಸರು ಇಬ್ಬರನ್ನ ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆ ಇಸ್ರೇಲಿ ಸೈನಿಕರ ಮೇಲೆ ಸ್ಫೋಟಕ ಎಸೆದ ಉಗ್ರನನ್ನ ಇಸ್ರೇಲಿ ಸೇನೆ ಹೊಡೆದುರುಳಿಸಿದೆ. ಸದ್ಯ ಅಲ್ಲಿ ಯಾವ ಯೋಧರಿಗೂ ಹಾನಿಯಾಗಿಲ್ಲ ಅಂತ ಸೇನೆ ಕನ್ಫರ್ಮ್ ಮಾಡಿದೆ. ಇನ್ನು ದಕ್ಷಿಣ ಚೀನಾ ಸಮುದ್ರ ಎಲ್ಲವೂ ನಂದೇ ಅಂತ ಹೇಳೋ ಚೀನಾ ಇದೇ ಮೊದಲ ಬಾರಿಗೆ ಬಾಂಬ್ ಆಫ್ ಫಾರ್ಮೇಷನ್ ಪ್ಯಾಟ್ರೋಲ್ ನಡೆಸಿದೆ. ಫಿಲಿಪೈನ್ಸ್ ನೌಕಾಪಡೆ ಅಮೆರಿಕ ಮತ್ತು ಜಪಾನ್ ಜೊತೆಗೂಡಿ ಚೀನಾಗೆ ಟಕ್ಕರ್ ಕೊಡೋ ರೀತಿಯಲ್ಲಿ ಗಸ್ತು ತಿರುಗಿದ್ವು. ಅದರ ಬೆನ್ನಲ್ಲೇ ಚೀನಾ ತನ್ನ ಫೈಟರ್ ಜೆಟ್ಗಳನ್ನು ಇಳಿಸಿ ದೊಡ್ಡ ಗಸ್ತು ಕಾರ್ಯಾಚರಣೆ ನಡೆಸಿದೆ. ಈ ಮೂಲಕ ಉದ್ವಿಗ್ನತೆಯನ್ನು ಹೆಚ್ಚಿಸೋ ಫಿಲಿಪೈನ್ಸ್ಗೆ ನಾವು ಸ್ಪಷ್ಟ ಎಚ್ಚರಿಕೆ ಕೊಡ್ತಿದ್ದೀವಿ. ಸಾರ್ವಭೌಮತ್ವದ ಉಲ್ಲಂಘನೆ ಮತ್ತು ನಮಗೆ ತೊಂದರೆ ಕೊಡುವ ನಿಮ್ಮ ಪ್ರಯತ್ನ ಎಂದಿಗೂ ಯಶಸ್ವಿಯಾಗಲ್ಲ. ಇದನ್ನು ಇಲ್ಲಿಗೆ ನಿಲ್ಲಿಸಿ ಅಂತ ಚೀನಾದ ಪೀಪಲ್ಸ್ ಲಿಬರೇಷನ್ ಆರ್ಮಿಯ ಸದರ್ನ್ ಥಿಯೇಟರ್ ಕಮಾಂಡ್ ವಕ್ತಾರ ಕರ್ನಲ್ ಟಿಯಾನ್ ಜುನ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಮಾದಕ ವಸ್ತು ಕಳ್ಳ ಸಾಗಾಣಿಕೆ ವಿರುದ್ಧದ ಕಾರ್ಯಾಚರಣೆ ಹೆಸರಲ್ಲಿ ಪ್ಯಾಸಿಫಿಕ್ ಸಮುದ್ರದಲ್ಲಿ ಅಮೆರಿಕ ಸೇನೆಯ ಹಾರಾಟ ಕಂಟಿನ್ಯೂ ಆಗಿದೆ. ಪ್ಯಾಸಿಫಿಕ್ ಸಮುದ್ರದಲ್ಲಿ ಸಾಗಿ ಬರ್ತಾ ಇದ್ದ ಶಂಕಿತ ಬೋಟ್ ಮೇಲೆ ಮತ್ತೆ ದಾಳಿ ಮಾಡಲಾಗಿದೆ. ಬೋಟ್ನಲ್ಲಿದ್ದ 3 ಅಮೆರಿಕ ಸೇನೆ ಹತ್ಯೆ ಮಾಡಿದೆ. ಅಫಿಷಿಯಲ್ ಆಗಿ ಅವರೇ ಹೇಳಿದ್ದಾರೆ. ವಿಡಿಯೋ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಎಂಥ ಕೆಲಸ ಮಾಡಿದೀವಿ ನೋಡಿ ನಾವು ಅಂತ ಹೇಳಿ. ಅವ್ರದೇ ಡಿಸಿಷನ್, ಅವ್ರದೇ ತನಿಖೆ, ಅದೇನಿಲ್ಲ, ಅವರಿಗೆ ಅವ್ರು ಮುಂಚೆನೇ ಡಿಸಿಷನ್ ಮಾಡಿರ್ತಾರೆ. ಆ ಬೋಟ್ ಬರ್ತಿದೆ, ಅದರಲ್ಲಿ ಇವರೇ ಇದ್ದಾರೆ ಅಂತೇಳಿ ಹೊಡೆದು ಮುಳುಗಿಸ್ತಾ ಇದ್ದಾರೆ. ಆಮೇಲೆ ಮಾದಕ ವಸ್ತು ತರ್ತಾ ಇದ್ವು, ಹೊಡೆದು ಹಾಕಿದ್ದೀವಿ ಅಂತ ಹೇಳ್ತಿದ್ದಾರೆ. ಎವಿಡೆನ್ಸ್ ಎಲ್ಲ ಕೇಳಕ್ಕೆ ಹೋಗಬೇಡಿ ನೀವು ಅಮೆರಿಕ. ಇನ್ನು ಯುರೋಪಿಯನ್ ಕಂಟ್ರಿ ಪೋರ್ಚುಗಲ್ನಲ್ಲಿ ಕ್ಲೌಡಿಯಾ ಚಂಡಮಾರುತ ಅಪ್ಪಳಿಸಿದ ಪರಿಣಾಮ 3 ಮೃತಪಟ್ಟಿದ್ದಾರೆ, ಹಲವರು ಗಾಯಗೊಂಡಿದ್ದಾರೆ. ಕರಾವಳಿ ತೀರದಲ್ಲಿದ್ದ ಮನೆಗಳಿಗೆ ಒಂದೇ ರಾತ್ರಿ ದೊಡ್ಡ ಪ್ರಮಾಣದಲ್ಲಿ ನೀರು ನುಗ್ಗಿ ಈ ಘಟನೆಯಾಗಿದೆ. ಅತ್ತ ಸ್ಪೇನ್ನ ಎಲ್ಲ ಭಾಗಗಳಲ್ಲೂ ಈ ಚಂಡಮಾರುತದ ಎಫೆಕ್ಟ್ನಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಇದಾದ ನಂತರ ಬ್ರಿಟನ್ ಮತ್ತು ಐರ್ಲೆಂಡ್ ಕರಾವಳಿ ತೀರದತ್ತ ಈ ಚಂಡಮಾರುತ ಸಾಗಿದೆ. ಹೀಗಾಗಿ ವೇಲ್ಸ್ ಮತ್ತು ಇಂಗ್ಲೆಂಡ್ ಸಮುದ್ರ ತೀರ ಪ್ರದೇಶದಲ್ಲಿ ಭಾರೀ ಪ್ರವಾಹ ಉಂಟಾಗಿದ್ದರಿಂದ ರಕ್ಷಣಾ ತಂಡಗಳು ಸಾವಿರಾರು ಜನರನ್ನ ಸುರಕ್ಷಿತ ಜಾಗಕ್ಕೆ ಶಿಫ್ಟ್ ಮಾಡೋ ಕೆಲಸ ಮಾಡ್ತಿವೆ. ವೇಲ್ಸ್ ಭಾಗದ ಕೆಲ ಮನೆ ಕಟ್ಟಡಗಳಿಗೆ ಡ್ಯಾಮೇಜ್ ಕೂಡ ಆಗಿದೆ. ಪಾಕಿಸ್ತಾನದಲ್ಲಿ 27ನೇ ಸಂವಿಧಾನ ತಿದ್ದುಪಡಿ ಮಾಡಿ ಈ ಫೀಲ್ಡ್ ಮಾರ್ಷಲ್ ಮುನೀರಂಗೆ ಎಲ್ಲ ಪವರ್ಸ್ ಕೊಟ್ಟ ಬಳಿಕ ಇನ್ನೊಂದು ತಿದ್ದುಪಡಿ ಮಾಡೋಕೆ
ಪ್ಲಾನ್ ನಡೀತಾ ಇದೆ. ಪಾಕಿಸ್ತಾನದಲ್ಲಿ ಸ್ಥಿರತೆಯನ್ನ ಕಾಪಾಡೋಕೆ ಮತ್ತೊಂದು ಸಾಂವಿಧಾನಿಕ ತಿದ್ದುಪಡಿ ತರೋ ಅಗತ್ಯ ಬಿದ್ದರೆ ಆಡಳಿತ ಕೂಟ ಇನ್ನೊಂದು ಬಿಲ್ ಪರಿಚಯಿಸುತ್ತೆ ಅಂತ ಪಾಕ್ನ ಆಂತರಿಕ ಖಾತೆ ರಾಜ್ಯ ಸಚಿವರಾದ ತಲಾಲ್ ಚೌಧರಿ ಹೇಳಿದ್ದಾರೆ. ಅದು ಏನು ಅಂತ ಹೇಳಿಲ್ಲ. ಮುನೀರನ್ನೇ ನೆಕ್ಸ್ಟ್ ದೈವಾಂಶ ಸಂಭೂತ ಅಂತ ಘೋಷಿಸೋ ಸಂವಿಧಾನ ತಿದ್ದುಪಡಿ ಏನಾರು ಮಾಡ್ತಾರಾ, ಅಥವಾ ಜನ ರೊಚ್ಚಿಗೆ ಹೇಳ್ತಿದ್ದಾರೆ ಅಂತ ಗಾಬರಿಯಲ್ಲಿ ಸ್ವಲ್ಪ ಇದನ್ನೇನಾದ್ರು ಕೂಡ ಈ ಸಂವಿಧಾನ ತಿದ್ದುಪಡಿಯಿಂದ ಹಿಂದಕ್ಕೆ ಸರಿತಾರ, ಒಂಚೂರು ಡೈಲ್ಯೂಟ್ ಮಾಡ್ತಾರೆ ಅದನ್ನು, ಮುನೀರನ ಪವರ್ ಒಂಚೂರು ಕಮ್ಮಿ ಏನಾರು ಮಾಡ್ತಾರಾ, ಆ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ನೋಡ್ಬೇಕೇನಾಗುತ್ತೆ ಅಂತ ಹೇಳಿ. ಇನ್ನು ಬಾಂಗ್ಲಾದ ಪದಚ್ಯುತ ಪ್ರಧಾನಿ ಶೇಖ್ ಹಸೀನಾ ಮೇಲೆ ದಾಖಲಾಗಿರೋ ಮಾನವೀಯತೆ ವಿರುದ್ಧದ ಅಪರಾಧ ಪ್ರಕರಣ ಸಂಬಂಧ ಬಾಂಗ್ಲಾ ಕೋರ್ಟ್ ತೀರ್ಪನ್ನು ಪ್ರಕಟಿಸಿದೆ. ಶೇಖ್ ಹಸೀನಾರನ್ನ ತಪ್ಪಿತಸ್ಥೆ ಅಂತ ಹೇಳಿ ಘೋಷಿಸಿದೆ. ಶೇಖ್ ಹಸೀನಾ ಮಾನವೀಯತೆ ವಿರುದ್ಧ ಅಪರಾಧ ಎಸಗಿದ್ದಾರೆ, ಇದನ್ನ ಪ್ರೂವ್ ಮಾಡೋಕೆ ಸಾಕಷ್ಟು ಸಾಕ್ಷ್ಯಗಳಿವೆ ಅಂತ ಬಾಂಗ್ಲಾದ ಇಂಟರ್ನ್ಯಾಷನಲ್ ಕ್ರೈಮ್ಸ್ ಟ್ರೈಬ್ಯುನಲ್ ಆದೇಶ ಹೊರಡಿಸಿದೆ. ಸ್ನೇಹಿತರೆ, ಬಾಂಗ್ಲಾದಲ್ಲಿ ಬಹಳ ದೊಡ್ಡ ಡೆವಲಪ್ಮೆಂಟ್ ಆಗ್ತಾ ಇದೆ. ಈ ಸಲ ಶೇಖ್ ಹಸೀನಾರ ಬೆಂಬಲಿಗರ ಪಡೆ ಯೂನುಸ್ರನ್ನ ಕೆಳಗಿಳಿಸೋಕೆ, ದಂಗೆ ಹೇಳೋಕೆ ಎಲ್ಲ ರೆಡಿಯಾಗಿದೆ. ಬಾಂಗ್ಲಾದಲ್ಲಿ ಅತಿ ಶೀಘ್ರದಲ್ಲಿ ಮೇಜರ್ ಈವೆಂಟ್ಸ್ ಅನ್ಫೋಲ್ಡ್ ಆಗ್ತಾ ಇದ್ದಾವೆ. ಅಷ್ಟು ಮಾತ್ರ ಅಲ್ಲ, ಈಗ ಮರಣದಂಡನೆ ಶಿಕ್ಷೆಯನ್ನು ಕೂಡ ಹಸೀನಾಗೆ ಘೋಷಿಸಿದ್ದಾರೆ. ಬಾಂಗ್ಲಾದಲ್ಲಿ ಹೊತ್ತಿ ಉರಿಯೋಕೆ ಶುರುವಾಗಿದೆ. ಇದು ಬಹಳ ದೊಡ್ಡ ಡೆವಲಪ್ಮೆಂಟ್. ಇದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ ವರದಿಯಲ್ಲಿ ನಿಮಗೆ ಅತಿ ಶೀಘ್ರದಲ್ಲಿ ನಾವು ಮಾಹಿತಿಯನ್ನು ತರ್ತಾ ಇದ್ದೀವಿ. ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿರಬೇಕು, ಸೊ ದಟ್ ಅದು ನಿಮಗೆ ನೇರವಾಗಿ ತಲುಪುತ್ತೆ ಅವಾಗ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಥ್ಯಾಂಕ್ ಯು ಸೋ ಮಚ್. ಆಗಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನು ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಜಾಯಿನ್ ಆಗಬಹುದು. ಮೆಂಬರ್ಸ್ ಓನ್ಲಿ ವಿಡಿಯೋಸ್, ಕಾಂಟೆಂಟ್, ಲೈವ್ ಇಂಟರಾಕ್ಷನ್, ವೀಕ್ಲಿ ಬಿಸ್ ನ್ಯೂಸ್, ಮಂತ್ಲಿ ಕರೆಂಟ್ ಪವರ್, ಈ ರೀತಿ ಮೆಂಬರ್ ಓನ್ಲಿ ಎಲ್ಲ ಕಾಂಟೆಂಟ್ಗೂ ನೀವು ಕೂಡ ಆಕ್ಸೆಸ್ ಪಡಿಬಹುದು. ಆಸಕ್ತರು ಕನ್ಸಿಡರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.